ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಬಂಧನದ ಬೆನ್ನಲ್ಲೇ ಆಸ್ಪತ್ರೆ ಸೇರಿದ್ದಾರೆ ಬಿಜೆಪಿ ಶಾಸಕ ಬೈರತಿ ಬಸವರಾಜ್. ನಾಳೆಯವರೆಗೂ ಬೈರತಿ ಬಸವರಾಜ್ ಆಸ್ಪತ್ರೆಯಲ್ಲೇ ಇರಲಿದ್ದಾರೆ. ಹೃದಯ ಸಂಬಂಧಿ ಸಮಸ್ಯೆಯಿಂದಾಗಿ ಬೈರತಿ ಬಸವರಾಜ್ ಅವರಿಗೆ ಚೆಕಪ್ ಮಾಡಿಸಲಾಗ್ತಾ ಇದೆ. ಜಯದೇವ ಆಸ್ಪತ್ರೆಯಲ್ಲಿ ಬೈರತಿ ಬಸವರಾಜ್ ಅವರಿಗೆ ಹೃದಯ ಸಂಬಂಧಿ ತಪಾಸಣೆಯನ್ನ ಮಾಡಿಸಲಾಗ್ತಾ ಇದೆ. ಸಂಜೆ ಆಂಜಿಯೋಗ್ರಾಮ್ ರಿಪೋರ್ಟ್ ಸಿದ್ಧವಾಗುತ್ತೆ. ನಾಳೆ ಬೆಳಗ್ಗೆ ಸಿಐಡಿ ಕೈ ಸೇರುತ್ತೆ ವೈದ್ಯಕೀಯ ವರದಿ. ಆ ವರದಿಯ ಬಳಿಕ ನ್ಯಾಯಾಧೀಶರ ಎದುರು ಬೈರತಿ ಬಸವರಾಜ್ ಅವರನ್ನ ಹಾಜರುಪಡಿಸಲಿದ್ದಾರೆ ಸಿಐಡಿ ಪೊಲೀಸರು. ನಾಳೆ ಭಾನುವಾರ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ನ್ಯಾಯಾಧೀಶರ ಮನೆಯಲ್ಲಿ ಅವರ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಇಲ್ಲ ಸೋಮವಾರ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸುವಂತಹ ನಿರೀಕ್ಷೆ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ನಿನ್ನೆಯೇ ಕೋರ್ಟ್ಗೆ ಹಾಜರುಪಡಿಸಬೇಕಾಗಿತ್ತು, ಆದರೆ ನಿನ್ನೆ ಹೃದಯ ಸಂಬಂಧಿ ಸಮಸ್ಯೆ ಇದ್ದಂತಹ ಕಾರಣಕ್ಕೆ ಜಯದೇವ ಆಸ್ಪತ್ರೆಯಿಂದ ರಿಪೋರ್ಟ್ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ರು. ಆದರೆ ರಿಪೋರ್ಟ್ ಬರೋದೇ ತಡವಾಗ್ತಾ ಇದೆ, ಇನ್ನೂ ತಪಾಸಣೆ ನಡೀತಾ ಇದೆ. ಏನ್ ಹೇಳ್ತಿದ್ದಾರೆ ವೈದ್ಯರು? ಸಿಐಡಿ ಮೂಲಗಳಿಂದ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ? ಚಂದ್ರಶೇಖರ್, ಖಂಡಿತವಾಗಿಯೂ ವಿದ್ಯಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ನಿನ್ನೆ ಒಂದು ನ್ಯಾಯಾಧೀಶರ ಮುಂದೆ ಒಂದು ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಬೋರಿಂಗ್ ಆಸ್ಪತ್ರೆಯಲ್ಲಿ ಇವರಿಗೆ ಇಸಿಜಿ ಮಾಡಿಸಲಾಗಿತ್ತು. ಆ ಒಂದು ಇಸಿಜಿಯಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಏನು V5 V4 ಅನ್ನುವಂತ ಜಾಗದಲ್ಲಿ ಏನು ಒಂದು ಸ್ವಲ್ಪ ಮಿಸ್ಟೇಕ್ ಕಾಣ್ತಾ ಇದೆ. ಹಾಗಾಗಿ ಜಯದೇವದಲ್ಲೂ ಕೂಡ ಒಂದು ಆಂಜಿಯೋಗ್ರಾಮ್ ತಪಾಸಣೆಯನ್ನ ಮಾಡಬೇಕು, ಹೃದಯ ಸಂಬಂಧಿ ಒಂದು ತಪಾಸಣೆಯನ್ನ ಮಾಡಿದ್ರೆ ಒಳ್ಳೇದು ಅನ್ನುವಂತಹ ಒಂದು ಸೂಚನೆಯನ್ನ ವೈದ್ಯರು, ಬೋರಿಂಗ್ ವೈದ್ಯರು ಕೊಟ್ಟಿರ್ತಾರೆ. ಅದರಂತೆ ಏನು ನಿನ್ನೆ ಇವರ ವಕೀಲರು ಅಂದ್ರೆ ಬೈರತಿ ಬಸವರಾಜ್ ಅವರ ವಕೀಲರು ಯಾರಿದ್ದಾರೆ ಅವರು ಕೂಡ ಮನವಿಯನ್ನ ಮಾಡಿಕೊಂಡ್ರು. ಜೊತೆಗೆ ಈ ಒಂದು ಹೃದಯ ಸಂಬಂಧಿಯ ಒಂದು ಕಾಯಿಲೆ ಇದೆ, ಹೀಗಾಗಿ ಅವರಿಗೆ ಬೇಲನ್ನ ಕೊಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಕೂಡ ಮಾಡಿದ್ರು. ಆದ್ರೆ ಸದ್ಯಕ್ಕೆ ನ್ಯಾಯಾಧೀಶರು ಅದನ್ನ ಪರಿಗಣಿಸಿ ಈಗಾಗಲೇ ಅವರಿಗೆ ಜಯದೇವದಲ್ಲಿ ತಪಾಸಣೆಯನ್ನ ಮಾಡಿಸಿ ಜಯದೇವ ವೈದ್ಯರು ಯಾವ ರೀತಿಯಾದಂತಹ ವರದಿಯನ್ನು ನೀಡ್ತಾರೆ ಅದರ ಮೇಲೆ ಮುಂದಿನ ತೀರ್ಪು ನೀಡಲಾಗುತ್ತೆ ಅನ್ನುವಂತ ವಿಚಾರವನ್ನ ಕೂಡ ನಿನ್ನೆ ತಿಳಿಸಿದ್ರು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಬೈರತಿ ಬಸವರಾಜ್ ಅವರನ್ನ ಜಯದೇವ ಆಸ್ಪತ್ರೆಯ ತುರ್ತು ಚಿಕಿತ್ಸೆ ಏನಿದೆ ಆ ಒಂದು ಎಮರ್ಜೆನ್ಸಿ ವಾರ್ಡ್ಗೆ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಒಂದು ತಪಾಸಣೆ, ಹೃದಯ ಸಂಬಂಧಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಎಲ್ಲವೂ ಕೂಡ ನಾರ್ಮಲ್ ರಿಪೋರ್ಟ್ಸ್ ಬಂದಿದ್ದು, ಆಂಜಿಯೋಗ್ರಾಮ್ ಅಲ್ಲಿ ಮಾತ್ರ ರಿಪೋರ್ಟ್ ಏನು ಸಂಜೆ ಬರುತ್ತೆ. ಅದಾದ ನಂತರ ನಾಳೆ ಬೆಳಿಗ್ಗೆ ಆ ಒಂದು ರಿಪೋರ್ಟ್ ಅಥವಾ ಇವತ್ತು ಸಂಜೆ ಆ ಒಂದು ರಿಪೋರ್ಟ್ ಸಿಐಡಿ ಅಧಿಕಾರಿಗಳಿಗೆ ಸೇರುತ್ತೆ. ಆ ಒಂದು ರಿಪೋರ್ಟ್ ನಲ್ಲಿ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಇಲ್ಲ ಅಂತಾದ್ರೆ ಅವರನ್ನ ನಾಳೆ ಬಹುತೇಕ ಜಡ್ಜ್ ಮನೆಯಲ್ಲಿ ಹಾಜರುಪಡಿಸಿ ಅಲ್ಲಿಂದ ಅವ್ರನ್ನ ವಶಕ್ಕೆ ಕೇಳುವ ಎಲ್ಲ ಸಾಧ್ಯತೆ ಇರುವಂತಹದ್ದು. ಜೊತೆಗೆ ಈಗಾಗಲೇ ಜಾಮೀನು ಅರ್ಜಿಯನ್ನು ಕೂಡ ಮೆಡಿಕಲ್ ಗ್ರೌಂಡ್ ಮೇಲೆ ಬೈರತಿ ಬಸವರಾಜ್ ಅವರ ಪರ ವಕೀಲರು ಕೂಡ ಅಪ್ಲೈ ಮಾಡಿದ್ದಾರೆ. ಅದನ್ನು ಕೂಡ ನಾಳೆ ಮತ್ತಷ್ಟು ವಾದ ಮಾಡುವಂತ ಸಾಧ್ಯತೆ ಇರುವಂತಹದ್ದು. ಸದ್ಯಕ್ಕೆ ಅವರ ಆರೋಗ್ಯ ಸ್ಟೇಬಲ್ ಆಗಿದೆ ಅನ್ನುವಂತ ವಿಚಾರವನ್ನ ಜಯದೇವ ವೈದ್ಯರ ಮೂಲಗಳು ತಿಳಿಸಿರುವಂತಹದ್ದು. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.